ಗ್ಯಾರಂಟಿ ಯೋಜನೆಗಳಿಗಾಗಿ ಸಾಲದ ಮೊರೆ ಹೋಗಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಸಿಎಜಿ ವರದಿಯಲ್ಲಿ ಸರ್ಕಾರದ ಬಂಡವಾಳ ಬಹಿರಂಗವಾಗಿದೆ. ಇನ್ನು ಗ್ಯಾರಂಟಿ ಯೋಜನೆಗಳಿಗಾಗಿ ಸಿಎಂ ಸಿದ್ದರಾಮಯ್ಯನವರು ಸಾಲದ ಮೊರೆ ಹೋಗಿದ್ದಾರೆ. ಸಿಎಜಿ ವರದಿಯಲ್ಲಿ ಈಗಾಗಲೇ ಸರ್ಕಾರದ ಬಂಡವಾಳ ಕೂಡ ಬಹಿರಂಗವಾಗಿದೆ. 2023-24ನೇ ಸಾಲಿನಲ್ಲಿ 5 ಗ್ಯಾರಂಟಿ ಯೋಜನೆಗಳಿಗೆ ಸಾಲವನ್ನ ಪಡ್ಕೊಂಡಿದ್ರು. 63,000 ಕೋಟಿ ಸಾಲವನ್ನ ಮಾಡಿದ್ದಾಗಿ ಈಗಾಗಲೇ ವರದಿಯಲ್ಲಿ ಉಲ್ಲೇಖವಾಗಿದೆ. ಗ್ಯಾರಂಟಿ ಯೋಜನೆಗಳಿಂದ ವಿತ್ತೀಯ ಕೊರತೆ ಹೆಚ್ಚಳವಾಗಿದೆ. ಗ್ಯಾರಂಟಿ ಯೋಜನೆ ಆದ್ರಿಂದ ಕೊರತೆ ಸಾಲ ಕೂಡ ಉಂಟಾಗಿರುವಂತದ್ದು. ಹಣ ಒದಗಿಸಲು ಕಾಂಗ್ರೆಸ್ ಸರ್ಕಾರ 63,000 ಕೋಟಿ ಸಾಲವನ್ನ ಮಾಡಿಕೊಂಡಿದೆ. ಅಭಿವೃದ್ಧಿ ಯೋಜನೆಗೋಸ್ಕರ ಹಣ ಸಾಲವನ್ನ ಮಾಡಿಕೊಂಡಿದೆ. ಸರ್ಕಾರದ ಗ್ಯಾರಂಟಿ ಸಾಲವನ್ನ ನೋಡೋದಾದ್ರೆ 2023-24ನೇ ಸಾಲಿನಲ್ಲಿ ಗೃಹಲಕ್ಷ್ಮಿಗೆ 16,964 ಕೋಟಿ ಸಾಲವನ್ನ ಮಾಡಿಕೊಂಡಿದ್ರು. ಅನ್ನಭಾಗ್ಯಕ್ಕೆ 7,384 ಕೋಟಿ, ಶಕ್ತಿ ಯೋಜನೆಗೆ 3,200 ಕೋಟಿ ಸಾಲವನ್ನ ಕಾಂಗ್ರೆಸ್ ಸರ್ಕಾರ ಮಾಡಿಕೊಂಡಿರುವಂತದ್ದು. ಯುವ ನಿಧಿಗೆ 88 ಕೋಟಿ ಸಾಲವನ್ನ ಕಾಂಗ್ರೆಸ್ ಸರ್ಕಾರ ಮಾಡಿಕೊಂಡಿದೆ. ಒಟ್ಟು ಇಲ್ಲಿ 2023 ಹಾಗೂ 24ನೇ ಸಾಲಿನಲ್ಲಿ 63,000 ಕೋಟಿ ಸಾಲವನ್ನ ಪಡ್ಕೊಂಡಿದೆ. ಇನ್ನು ಗ್ಯಾರಂಟಿ ಯೋಜನೆಗಳಿಗೋಸ್ಕರ ಸಾಲದ ಮೊರೆ ಹೋಗಿದ್ದಾರೆ ಕಾಂಗ್ರೆಸ್ ಸರ್ಕಾರ. ಒಂದು ರೀತಿಯಾಗಿ ಇಲ್ಲಿ ನೋಡ್ತಾ ಇರ್ಬೋದು, ಗ್ಯಾರಂಟಿಗಳನ್ನ ಕೊಡೋದಕ್ಕೋಸ್ಕರ ಇಲ್ಲಿ ಸರ್ಕಾರ ಸಾಕಷ್ಟು ಸಾಲವನ್ನ ಮಾಡಿಕೊಂಡಿರುವಂಥದ್ದು. ಒಟ್ಟು 5 ಗ್ಯಾರಂಟಿ ಯೋಜನೆಗಳಿಗೋಸ್ಕರ ಸಾಲವನ್ನ ಮಾಡಿಕೊಂಡಿದೆ. 16,964 ಕೋಟಿ ಗೃಹಲಕ್ಷ್ಮಿಗೆ, ಗೃಹ ಜ್ಯೋತಿಗೆ 8,900 ಕೋಟಿ, ಅನ್ನಭಾಗ್ಯಕ್ಕೆ 7,384 ಕೋಟಿ, ಶಕ್ತಿ ಯೋಜನೆಗೆ 3,200 ಕೋಟಿ, ಹಾಗೆ ಯುವ ನಿಧಿಗೆ 88 ಕೋಟಿ ಸಾಲವನ್ನ ಮಾಡಿಕೊಂಡಿರುವಂಥದ್ದು. ಇನ್ನು ಗ್ಯಾರಂಟಿ ಯೋಜನೆಗಳಿಗೋಸ್ಕರ ಸಿಎಂ ಸಿದ್ದರಾಮಯ್ಯ ಸಾಲದ ಮೊರೆ ಹೋಗಿದ್ದಾರೆ. ಒಂದು ರೀತಿಯಾಗಿ ಸಿಎಜಿ ವರದಿಯಲ್ಲಿ ಇಲ್ಲಿ ಸರ್ಕಾರದ ಬಂಡವಾಳ ಒಂದೊಂದಾಗಿಯೇ ಹೊರ ಬರ್ತಾ ಇರುವಂಥದ್ದು. ಒಂದು ರೀತಿಯಾಗಿ ಗ್ಯಾರಂಟಿ ಯೋಜನೆಗಳಿಂದ ವಿತ್ತೀಯ ಕೊರತೆ ಕೂಡ ಹೆಚ್ಚಳವಾಗಿದೆ. ವಿತ್ತೀಯ ಕೊರತೆ 46,623 ಕೋಟಿಯಿಂದ 65,522 ಕೋಟಿ ಹೆಚ್ಚಳವಾಗಿದೆ. ಇನ್ನು ಗ್ಯಾರಂಟಿ ಯೋಜನೆ ಅದರಿಂದ ಕೊರತೆಗೆ ಈಗ ಸಾಲ ಉಂಟಾಗಿರುವಂಥದ್ದು. ಇಲ್ಲಿ ಅಭಿವೃದ್ಧಿ ಯೋಜನೆಗೆ ಹಣ ಹೊಂದಿಸುವುದೇ ದೊಡ್ಡ ಸವಾಲಾಗಿ ಪರಿಣಮಿಸಿರುವಂಥದ್ದು. 63,000 ಕೋಟಿ ಸಾಲವನ್ನ ಕಾಂಗ್ರೆಸ್ ಸರ್ಕಾರ ಮಾಡಿಕೊಂಡಿದೆ. ಇನ್ನು ಒಂದು ರೀತಿಯಾಗಿ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳಿಗೋಸ್ಕರ ಸಾಲದ ಮೊರೆ ಹೋಗಿದ್ದಾರೆ ಅನ್ನೋದು ಕಾಣಿಸ್ತಾ ಇದೆ. ಹಿಂದೂ ದೇಗುಲವನ್ನ ಟಾರ್ಗೆಟ್ ಮಾಡ್ತಾ ಕಾಂಗ್ರೆಸ್ ಸರ್ಕಾರ. ಒಂದು ಕಡೆ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಈಗಾಗಲೇ ಎಸ್ಐಟಿ ಕೂಡ ತನಿಖೆಯನ್ನ ಮಾಡ್ತಾ ಇದೆ. ಇತ್ತ ದೇಗುಲಕ್ಕೆ ಕೊಡಬೇಕಿರೋ ಹಣ ಕೂಡ ಬಿಡುಗಡೆ ಆಗಿಲ್ಲ. ಬೆಂಗಳೂರು ಕರಗ ಮುಗಿದು 5 ತಿಂಗಳಾದ್ರೂ ಕೂಡ ಅನುದಾನವಿಲ್ಲ. ಇತ್ತ ದೇಗುಲಕ್ಕೋಸ್ಕರ ಕೊಡಬೇಕಾಗಿರೋ ಹಣ ಇನ್ನೂ ಬಿಡುಗಡೆಯಾಗಿಲ್ಲ. ಬೆಂಗಳೂರು ಕರಗ ಮುಗಿದು 5 ತಿಂಗಳಾದ್ರೂ ಕೂಡ ಹಣ ಬಿಡುಗಡೆಯಾಗಿಲ್ಲ. ಹಿಂದೂ ದೇಗುಲವನ್ನ ಕಾಂಗ್ರೆಸ್ ಸರ್ಕಾರ ಇಲ್ಲಿ ಟಾರ್ಗೆಟ್ ಮಾಡ್ತಾ ಇದೆ. ಒಂದ್ ಕಡೆ ಧರ್ಮಸ್ಥಳದ ಕ್ಷೇತ್ರದ ಬಗ್ಗೆ ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಇಲ್ಲಿ ಹಿಂದೂ ದೇಗುಲದ ಬಗ್ಗೆ, ಹಿಂದೂ ದೇಗುಲಕ್ಕೆ ಕೊಡಬೇಕಾಗಿರೋ ಹಣ ಕೂಡ ಬಿಡುಗಡೆಯಾಗಿಲ್ಲ. ಬೆಂಗಳೂರು ಕರಗ ಮುಗಿದು 5 ತಿಂಗಳಾದ್ರೂ ಕೂಡ ಹಣ ರಿಲೀಸ್ ಆಗಿಲ್ಲ. ಕಾಂಗ್ರೆಸ್ ಸರ್ಕಾರ ಹಿಂದೂ ದೇಗುಲವನ್ನ ಟಾರ್ಗೆಟ್ ಮಾಡ್ತಾ ಇದೆ ಅನ್ನೋದು ಇಲ್ಲಿ ಎದ್ದು ಕಾಣಿಸ್ತಾ ಇದೆ. ಒಂದ್ ಕಡೆ ಧರ್ಮಸ್ಥಳದ ಕ್ಷೇತ್ರದ ಬಗ್ಗೆ ಎಸ್ಐಟಿ ಅಧಿಕಾರಿಗಳು ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಇನ್ನೊಂದ್ ಕಡೆ ದೇವಸ್ಥಾನಕ್ಕೆ ಕೊಡಬೇಕಾಗಿರೋ ಹಣ ಬಿಡುಗಡೆ ಮಾಡಿಲ್ಲ. ಜಾತ್ರೆ ಮುಗಿದು, ಇನ್ನು ಕರಗದ ಜಾತ್ರೆ ಮುಗಿದು 5 ತಿಂಗಳ ಕಳೆದ್ರೂ ಕೂಡ ಹಣ ಬಿಡುಗಡೆ ಆಗಿಲ್ಲ. ಐತಿಹಾಸಿಕ ಬೆಂಗಳೂರು ಜಾತ್ರೆ ಅಂತ ಕರೆಸಿಕೊಳ್ಳುವ ಜಾತ್ರೆಗೆ ಹಣ ಬಿಡುಗಡೆ ಆಗುವ ಹಣ ಬಿಡುಗಡೆ ಮಾಡುವ ಭಾಗ್ಯ ಕೂಡ ಸಿಕ್ಕಿಲ್ಲ.
ಹಿಂದೂ ದೇಗುಲವನ್ನ ಕಾಂಗ್ರೆಸ್ ಸರ್ಕಾರ ಇಲ್ಲಿ ಒಂದು ಕಡೆ ಟಾರ್ಗೆಟ್ ಅನ್ನ ಮಾಡ್ತಾ ಇದೆ. ಹಣ ಬಿಡುಗಡೆಗೆ ಮುಜರಾಯಿ ಇಲಾಖೆ ಏಪ್ರಿಲ್ 12ರಂದು ಬೆಂಗಳೂರು ಕರಗ ಉತ್ಸವ ಮುಕ್ತಾಯಗೊಂಡಿದೆ. 1.5 ಕೋಟಿ ಅನುದಾನ ನೀಡಿರುವ ಬಿಬಿಎಂಪಿ ಮುಜರಾಯಿ ಇಲಾಖೆಗೆ ಹಣ ಕೊಟ್ಟರೂ ಕೂಡ ಬಿಡುಗಡೆ ವಿಳಂಬಗೊಂಡಿರುವಂಥದ್ದು. ಇನ್ನು 1.5 ಕೋಟಿ ಮೊದಲ ಹಂತದಲ್ಲಿ 40 ಲಕ್ಷ ಹಣ ಕೊಟ್ಟಿರುವ ಪಾಲಿಕೆ ದೇಗುಲ ಆಡಳಿತ ಮಂಡಳಿ ಕೈ ಸೇರಿದ ಕರಕದ ಅನುದಾನ. ಇನ್ನು ಹೈಕೋರ್ಟ್ ಮೆಟ್ಟಿಲೇರಲು ಈಗಾಗಲೇ ದೇಗುಲದ ಆಡಳಿತ ಕೂಡ ಮುಂದಾಗಿದೆ. ರಾಜ್ಯ ಸರ್ಕಾರದ ವಿರುದ್ಧ ದೇಗುಲ ಆಡಳಿತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಒಂದ್ ರೀತಿಯಾಗಿ ಹಣ ಬಿಡುಗಡೆಗೆ ಮುಜರಾಯಿ ಇಲಾಖೆ ಮೀನಾಮೇಷವನ್ನ ಎಣಿಸ್ತಾ ಇದೆ. ಏಪ್ರಿಲ್ 12ರಂದು ಬೆಂಗಳೂರು ಕರಗ ಉತ್ಸವ ಕೂಡ ಮುಕ್ತಾಯಗೊಂಡಿದೆ. ಹಣ ಕೂಡ ಬಿಡುಗಡೆಗೊಂಡಿಲ್ಲ. ಇನ್ನು 1.5 ಕೋಟಿ ಅನುದಾನ ಬಿಬಿಎಂಪಿ ಈಗಾಗಲೇ ನೀಡಿರುವಂತದ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ಮಹೇಶ್, ಒಂದ್ ಕಡೆ ನೋಡ್ತಾ ಇರ್ಬೋದು, ಇಲ್ಲಿ ಕಾಂಗ್ರೆಸ್ ಸರ್ಕಾರ ಹಿಂದೂ ಧರ್ಮಗಳ ದೇಗುಲಗಳನ್ನೇ ಟಾರ್ಗೆಟ್ ಮಾಡ್ತಾ ಇದೆಯಾ ಅನ್ನೋ ಪ್ರಶ್ನೆ ಕೂಡ ಉಂಟಾಗಿದೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಈಗಾಗಲೇ ನೋಡಬಹುದು, ಸಂದರ್ಭದಲ್ಲೂ ಕೂಡ ಒಂದು ರೀತಿಯಲ್ಲಿ ಉತ್ತಮ ಮಟ್ಟದಲ್ಲಿ ಎಸ್ಐಟಿ ತನಿಖೆಗೆ ಅಂತ ಒಳಪಡಿಸಿ ಎಲ್ಲೋ ಒಂದ್ ಕಡೆ ಧರ್ಮಾಧಿಕಾರಿಗಳನ್ನೇ ಎಲ್ಲೋ ಒಂದ್ ಕಡೆ ಅಪಾಧಿಕಾರ ನೋಡ್ತಾ ಇರುವಂತಹ ಕಾಂಗ್ರೆಸ್ ಸರ್ಕಾರ ಈಗ ಮತ್ತೊಂದಕ್ಕೆ ಅಳವಡಿಸಿಕೊಂಡಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಏನು ಬೆಂಗಳೂರು ನಗರದ ಹಬ್ಬ ಅಂತಾನೆ ಕರೆಸಿಕೊಳ್ಳುವ ಐತಿಹಾಸಿಕ ಕರಗ ಉತ್ಸವ 5 ತಿಂಗಳಾದ್ರೂ ಕೂಡ ಇವರು ಕೂಡ ಹಣ ಬಿಡುಗಡೆ ಮಾಡಿಲ್ಲ. ಹಣ ಬಿಡುಗಡೆ ಮಾಡ್ತೀವಿ ಅಂತ ಕೂಡ ಹಿಂದೆ ಏನು ಬೆಂಗಳೂರು ಉತ್ಸವ ಸಚಿವರಾಗಿ ಬಿಜೆಪಿ ಆಗಿರೋದು, ಸಿದ್ದರಾಮಯ್ಯನವರಾಗಿರೋದು, ಅದು ನಿಜಾಯಿತಿ ಎಲ್ಲರೂ ಕೂಡ ಬರಬೇಕು. ಅದು ಇವರು ಕೂಡ 1 ರೂಪಾಯಿ ಕೂಡ ಬಿಡುಗಡೆ ಆಗಿಲ್ಲ. ಈ ಹಿನ್ನೆಲೆಯಲ್ಲಿ ಕರಗ ಸಮಿತಿ ಇವತ್ತು ಏನೋ ಹೈಕೋರ್ಟ್ ಇರುವಂತದ್ದು. ಈಗಾಗಲೇ ಕರಗ ನಡೆಸಿ 5 ತಿಂಗಳಾಗಿದೆ. ಹೂವು, ಹಣ್ಣು, ಏನು ಲೈಟಿಂಗ್ಸ್ ಏನೇನು ಖರ್ಚು ಮಾಡಿದ ಸುಮಾರು 1.39 ಲಕ್ಷ ಹಣ ಬರಬೇಕಾಗಿದೆ. 1 ರೂಪಾಯಿ ಕೂಡ ಮುಜರಾಯಿ ಕೊಡ್ತಲ್ಲ. ಬಿಬಿಎಂಪಿ ಈಗಾಗಲೇ ಏನು ಮುಜರಾಯಿ ಹಣ ವರ್ಗಾವಣೆ ಮಾಡಿದ್ರು, ಮುಜರಾಯಿ ಇಲಾಖೆ 1 ರೂಪಾಯಿ ಕೂಡ ಸಮಿತಿಗೆ ಹಣ ವರ್ಗಾವಣೆ ಮಾಡ್ತಿಲ್ಲ ಅಂತ ಕೂಡ ಇವತ್ತು ಹೈಕೋರ್ಟ್ ಮೆಟ್ಲೆ ಕೊಡ್ತಿರುವಂತದ್ದು. ಪ್ರಮುಖವಾಗಿ ನೋಡ್ಬೇಕಂದ್ರೆ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಸರ್ಕಾರ ಬಂದಾಗಿದ್ದನ್ನು ಕೂಡ ಏನು ಲಾಸ್ಟ್ ಇಯರ್ ಕರಗದಲ್ಲೂ ಅಷ್ಟೇ, ಈ ವರ್ಷ ಕರಗದಲ್ಲೂ ಅಷ್ಟೇ ಇದೇ ರೀತಿ ಮಾಡ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಈಗ ಕರಗ ಸಮಿತಿ ಏನೋ ಒಂದು ಹೈಕೋರ್ಟ್ ಮೆಟ್ಲೇರಿ ನಮ್ಗೆ ಹಣ ಬಿಡುಗಡೆ ಮಾಡಬೇಕು ಅಂತ ಕೂಡ ಅರ್ಜಿ ಸಲ್ಲಿಕೆ ಮಾಡ್ತಾ ಇರೋದು. ಥ್ಯಾಂಕ್ ಯು ಮಹೇಶ್, ನಿಮ್ಮೆಲ್ಲ ಮಾಹಿತಿಗೆ.